ನಮಗೆ ಎಷ್ಟು ಸಾಧ್ಯನೋ ನಾವು ಹೊರಗ್ಸೋಕೆ ಶಕ್ತಿ ಐತೆ ಅನ್ನಷ್ಟೇ ಹಾಕ್ಯಂತ ಇದ್ವಿ. ಹೊಲ ಐತೆ ಅಂತಂದು ಅಷ್ಟು ಹಾಕ್ಯಂಡು ಒದ್ದಾಡಂಗೆ ಆಗಲ್ಲ. ಇವಾಗ ಕೂಲರ್ ಭಾರಿ ಸಮಸ್ಯೆ ಐತೆ. ಕುಡ್ಗಲಕ್ಕೆ ಹೋದ್ರೆ ಏನಾಗುತ್ತೆ, ಬಡ್ಡೆ ಉಳ್ಕೊಂತತೆ, ಸೊಪ್ಪು ಮಾತ್ರ ಕೊಯ್ಕೊಂತ ಚಿಗುರಕ್ಕೆ ಅವಕಾಶ ಇರ್ತತೆ. ಕಿತ್ತರೆ ಬಡ್ಡೆ ಬಂತಂದ್ರೆ ಇನ್ನೇನು ಹೋಯ್ತದು. ಸೊಪ್ಪು ನೋಡ್ತಾರೆ ಕೆಲವರು ಗಂಟೆ ಅಂತಾರೆ. ಇದು ಅಂಗಡಿಗಳು ಹಾಕೋರು ದೊಡ್ಡ ದೊಡ್ಡ ವ್ಯಾಪಾರ ಸ್ವಲ್ಪ ಮಾಡೋರು ಅವರು ಆಲೆ ಮೇಲೆ ರೆಡಿ ಮಾಡಿದ್ವು ಅಲ್ಲಿ ಸೀದಾ ಮೇಲೆ ರಾಗಿಂದ ಮೇಲೆ ಆ ಕಡೆ ಅಲ್ಲಿ ಆ ಕಡೆಯಿಂದ ಬರ್ತೀವಿ. ಈಗ ಗೊಬ್ಬರ ಜಾಸ್ತಿ ಕೊಡ್ತತೆ, ಬೇರ್ನಾಗೇನೆ ಗೊಬ್ಬರದ ಅಂಶ ಇರ್ತತೆ ಅಂತಾರೆ. ಶೇಂಗಾ ಬೆಳೆ ಈಗ ನೆಲ ಕೂಳೆನೂ ಚೇಂಜ್ ಆಗ್ತತೆ, ನೆಲನೂ ಚೆನ್ನಾಗಿರ್ತತೆ. ಅದ ಸಣ್ಣ ಮರಿನೂ ತತ್ತೀವಿ 5,000 6,000 ಮರಿಗಳು, ಒಂದು 3-4 ತಿಂಗಳು ಮರಿಗಳು. ಒಂದು 6 ತಿಂಗಳಿಗೆ ಒಂದೊಂದ್ಸರಿ ಮಾರ್ತೀವಿ ಸಾಕಿ. ಇಲ್ಲ ನಮಗೇನು ಅಂತ ದುಡ್ಡಿಂದು ಒತ್ತಡ ಇಲ್ಲ ಅಂದ್ರೆ ವರ್ಷಗಟ್ಲೆ ಸಾಕ್ತೀವಿ. ಬಕ್ರಿ ಸೀಸನ್ನು ಇಲ್ಲ ಜಾತ್ರೆಗಳು ಸಾಗಿದಾಗ ಪಟ್ಲಿಗಳು ಬಿಗಿಯಾದ ಪಟ್ಲಿಗಳು ಡಿಮ್ಯಾಂಡ್ ಇರ್ತಾವೆ ಅಲ್ಲಿ ಮಾಡಿರೋಕೆ. ಆ ಟೈಮ್ಗಳ ಮಾರಾಟನೂ ಮಾಡ್ತೀವಿ. ಅನುಭವ ಇರ್ಬೇಕು ಸ್ವಲ್ಪ. ಯಾಕೆ ಮೇವು ತಿನ್ನಲ್ಲ, ಯಾಕೆ ಸಪ್ಪಗೈತೆ, ಯಾಕೆ ಮೇಲ್ಕೆ ಹಾಕಲ್ಲ, ಅದು ಅಬ್ಸರ್ವ್ ಇತ್ತು ಅಂದರೆ. ಒಂದ್ಸರಿ ಕುರಿ 15-20 ಸಾಕಿದೆ ಅಂದರೆ ಅದು ಒಂದು 6 ತಿಂಗಳಿಗೆ ವರ್ಷಕ್ಕೆ ನಾವು ಮಾರಿದ್ರೆ ಅದು ನಮ್ಮ ಕೈಗೆ ಲಾಭ ಸಿಗ್ತದೆ. ಒಂದೇ ಸರಿ ಕೈ ಸಿಗ್ತದೆ. ಉದ್ದ ಸೊಪ್ಪಿತ್ತು, ದಪ್ಪ ಸೀಡ್ ಇತ್ತು ಅಂದರೆ 250 ಲಾಸ್ಟ್. ನಿನ್ನೆ ರೇಟ್ ಆಗಿತ್ತು, ಇವತ್ತು ಡೌನ್ ಆಗೈತೆ. ನಿನ್ನೆ 300ರಿಂದ 400 ಆಗಿತ್ತು 100 ಸೀಡಿಗೆ. ಗಿರಾಕಿ ಜಾಸ್ತಿ ಆದಂಗೆಲ್ಲ ಎಷ್ಟೇ ಸೊಪ್ಪು ಹೋಗ್ಲಿ ಮತ್ತೆ ತಗೊಳೋದು ಬೇಡಿಕೆ ಇದ್ದಾಗ ಅವಶ್ಯಕತೆ ಇದ್ದಾಗ ಹೋಗ್ತಾನಿದ್ರೆ ರೇಟ್ ನಡೀತಾನೆ ಇರ್ತದೆ. ಅದು ಹೂವು ಸೊಪ್ಪಿನ ಮಾರ್ಕೆಟ್, ತರಕಾರಿ ಮಾರ್ಕೆಟ್ ಏನಾದ್ರು ಹಸಿ ಮಾಲು 5-5 ನಿಮಿಷಕ್ಕೆ 10 ನಿಮಿಷಕ್ಕೆ ಒಂದು ರೇಟ್ ನಡೀತಾನೆ ಇರ್ತದೆ. ಅದು ಗಿರಾಕಿ ಬಂದಂಗೆ ಮಾಲ್ ಬಂದಂಗೆ. ಅದು 5ನೇ ಕೊಯ್ಲು ಆದ್ರೂ ಈಗ ಚಿಕ್ಕ ಸ್ಟಾರ್ಟ್ ಆಗೈತೆ. ಆದ್ರೂ ಮಾರ್ಕೆಟ್ನಾಗ ಓಡ್ತಾನೆ ಐತಿ. ಈಗಲೂ ಏನು ಹೊಸ ಸೊಪ್ಪುಗಳು 2ನೇ ಕೊಯ್ಲು 1ನೇ ಕೊಯ್ಲು ಅಂತಾರಲ್ಲ, ಆ ಲೆಕ್ಕಕ್ಕೆ ಇದು ಓಡ್ತೈತೆ. ಅದು ಕಾರಣ ಏನಂದ್ರೆ ನೆಲ ಆರಿತ್ತು, ಸತ್ವಿತ್ತು, ತಾಕತ್ತಿತ್ತು. ಇಲ್ಲಿ ಡೈರೆಕ್ಟ್ ಬೀಜನ ಚೆಲ್ಲಿ ಬಿಡ್ತೀವಿ ನಾವು. ಕೈ ತುಂಬಿರ್ತೈತೆ. ಸಣ್ಣವಿ ಜೋಳದ ಕಾಳು ದಪ್ಪ ಇರ್ತತೆ. ಸೊಪ್ಪು ಕೂಡ ಒಳ್ಳೆ ದಿಂಡ ಕ್ವಾಲಿಟಿ ಇರ್ತತೆ. ಅಷ್ಟೇ ಫಾಸ್ಟ್ ಬೆಳವಣಿಗೆ ಆಗ್ತದೆ. 2ನೇ ಕಟ್ಟಿಂಗ್ 7-8 ದಿನಕ್ಕೆ ಬಂದ್ಬಿಡ್ತದೆ. ಅಷ್ಟು ಫಾಸ್ಟ್ ಬರ್ತದೆ ಮಳೆಗಾಲದಾಗ. ಬೇಸಿಗೆಗೆ 8ರಿಂದ 10 ದಿನ 12 ದಿನ ತನಕ ಟೈಮ್ ತಗೊಂತದೆ. ಬೆಳವಣಿಗೆ ಕಮ್ಮಿ ಆಗ್ತದೆ ಬೇಸಿಗೆಗೆ. 3 ತಿಂಗಳವರೆಗೂ ಈ ತರ 5-5 ಕೊಯ್ಲು ಅಂದ್ರೆ 3 ತಿಂಗಳ ತನಕ ಇರ್ತದೆ. ಇದು ಹಂಗಲ್ಲ, ನೆಲ ಚೆನ್ನಾಗಿತ್ತು, ತಾಕತ್ತಾಗಿತ್ತು, ಒಳ್ಳೆ ಬೀಜ ಸೆಲೆಕ್ಷನ್ ಮಾಡಿ ಹಾಕಿದ್ದೆ ಆದ್ರೆ ನಾನು ಹೇಳಿದ್ನಲ್ಲ 5ನೇ ಕೊಯ್ಲು ಕೊಯ್ತಾ ಇದ್ವಿ. ಈ ತರ ಬಂದ್ಬಿಡ್ತಾವೆ. ಬೇಡ ಮಿನಿಮಮ್ 3 ಕೊಯ್ಲು ಅಂತೂ ಅನುಮಾನ ಇಲ್ದಂಗೆ ಕೊಯ್ಬೋದು. 5ರಿಂದ 6 ಕುಂಟೆ ಬಿದ್ದು ಹಾಕಿ ಅಷ್ಟೇ ಫಲಕ. ಇದು ಸುಮಾರು ನಾವು ನಾಳೆ 80,000 ರೂಪಾಯಿ ಮೇಲೆ ದಾಟತ್ತಿದೆ. ಹೋದ ತಿಂಗಳು 10 ತಿಂಗಳು ಅದೆಲ್ಲ ಭಯಂಕರ ರೇಟ್ ಇತ್ತು. ನಮ್ಮ ಬೊಮ್ಮನಹಳ್ಳಿ, ಹೆಸರು ಜ್ಞಾನೇಶ್ ಅಂತ. 5ನೇ ಕೊಯ್ಲು ಇದು ಕಟಿಂಗು. ಎಷ್ಟು ಕೊಯ್ಲು ಬರುತ್ತೆ ನಾರ್ಮಲ್ಲಾಗೆ 3-2 ಲಾಸ್ಟ್. ನೆಲದ ಮೇಲೆ ಡಿಪೆಂಡ್. ನೆಲ ಚೆನ್ನಾಗಿ ಒಣಗಿಸ್ಬೇಕು. ಮತ್ತು ಕೊಟ್ಟಿಗೆ ಗೊಬ್ಬರ ಏನಾರ ಹೊಡೆದ್ರೆ ನೆಲಕ್ಕೆ ಸತು ಚೆನ್ನಾಗಿರ್ತತೆ. ಒಳ್ಳೆ ಬೀಜ, ಕ್ವಾಲಿಟಿ ಬೀಜ ಹಾಕ್ಬೇಕು. ಬೀಜನೂ ಮೇನ್ ಚೆನ್ನಾಗಿರ್ಬೇಕು, ನೆಲನೂ ಒಣಗಿರ್ಬೇಕು, ಸತು ಹಂಗೆ ಇರಬೇಕು. ಅದಕ್ಕೇನೇನು ಬೇಕಾ ಟೈಮ್ ಸರಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತದೆ. 5ನೇ ಕೊಯ್ಲು ನಿಮ್ದು ಯಾಕೆ ಬಂದೈತೆ, ಬೇರೆ ಏನಕ್ಕೆ ಲಾಸ್ಟ್ ಆಗುತ್ತೆ ಅಂದರೆ ಪರ್ಟಿಕ್ಯುಲರ್ ರೀಸನ್ ಏನಾಗುತ್ತೆ? ಸೊಪ್ಪಲ್ಲಿ ಬದಲಾವಣೆ ಏನಾಗುತ್ತೆ ಅಂದರೆ ಬರೋದೇ ಇಲ್ವೋ, ರೋಗ ಬೀಳ್ತತೆ. ಚಿಕ್ಕ ರೋಗ ಅನ್ನೋದು ಬೀಳ್ತತೆ. ಈಗ ನೋಡ್ರಿ, ಚಿಕ್ಕ ರೋಗ ಅನ್ನೋದು ಇದೈತಲ್ಲ, ನೆಲ ಏನಾದರೂ ಮೇಲೆ ಹಾಕಿರಿ, ನೆಲ ಒಣಗಿಲ್ಲ ಅಂದ್ರೆ ಶೀತ ಜಾಸ್ತಿ ಆಗ್ತದೆ, ಚುಕ್ಕೆ ರೋಗ ಇದ್ಬಿಡ್ತದೆ. ಚೆನ್ನಾಗಿ ಆರ್ಯ ನೆಲ ಆತಂದ್ರೆ ಬೀಳಲ್ಲ ಜಲ್ದಿ. ಇದು 5ನೇ ಕೊಯ್ಲು ಆದ್ರೂ ಕೂಡ ಸುಮಾರು ಚಿಕ್ಕೆ ಬಿದ್ದತೆ. 3 ಕೊಯ್ಲು ತನಕ ಒಂದೇ ಒಂದು ಚಿಕ್ಕ ಇರಲಿಲ್ಲ, ಯಾವುದೇ ಒಂದು ಇದಿರಲಿಲ್ಲ. ಅದೇ ಮೇನ್ ಪ್ಲಸ್ ಪಾಯಿಂಟ್. ನೆಲನೇ ಮೇನ್. ನೆಲ ಆರಿಸ್ಬೇಕು, ಚೆನ್ನಾಗಿ ಸತು ಮಾಡಬೇಕು, ಒಳ್ಳೆ ಬೀಜ ಸೆಲೆಕ್ಷನ್ ಮಾಡ್ಕೋಬೇಕು. ಹಾಂ ಅಣ್ಣ, ಈಗ ನಿಮ್ದು ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ? ಎಷ್ಟು ಗುಂಟೆಗೆ ಪಲ್ಕ ಸೊಪ್ಪು ಹಾಕಿದ್ರೆ? ಇದು ಒಂದು 30 ಕುಂಟೆ ಜಮೀನು ಬರ್ತದೆ, 3/4 ಎಕರೆ. ಒಂದು 5ರಿಂದ 6 ಕುಂಟೆ ಬಿದ್ದು ಹಾಕಿ ಅಷ್ಟೇ ಪಲ್ಕ. ಇದು ಸುಮಾರು ನಾವು ನಾಳೆ 80,000 ರೂಪಾಯಿ ಮೇಲೆ ದಾಟತ್ತಿದೆ. ಈ ಪಲ್ಕದಲ್ಲಿ 5 ಗುಂಟೆಯಲ್ಲಿ 80,000 ರೂಪಾಯಿ ಕ್ರಾಸ್ ಮಾಡಿದ್ವಿ ಆಗಲೇ. ನಿಜ ಹೇಳ್ತಾ ಇದ್ದೀರಾ? ನಿಜಾನೇ. ಯಾಕಂದರೆ ಈಗ ಸ್ವಲ್ಪ ಡೌನ್ ಐತಿದು. ಅದೇ ಈಗ ಹೋದ ತಿಂಗಳು 10 ತಿಂಗಳು ಅದೆಲ್ಲ ಭಯಂಕರ ರೇಟ್ ಇತ್ತು. 4-3 ರೂಪಾಯಿ ನಡೀತು. ಈಗ ಯಾಕಂದ್ರೆ ಮಳೆ ಬಂತಂದ್ರೆ ಒಂದ್ಸರಿ ಮಳೆ ಹೊಡಿತಂದ್ರೆ ಇದು ಬಂದ್ರೆ ಸೊಪ್ಪೆಲ್ಲ ಕೊಳ್ತೋಗ್ಬಿಡ್ತದೆ. ಆ ಟೈಮ್ನಾಗೆ ರೇಟ್ ಇರ್ತತೆ. ಇವಾಗ ಇಳುವರಿ ಬರ್ತತೆ, ರೇಟ್ ಡೌನ್ ಆಗ್ತತೆ. ಅವಾಗ ಇಳುವರಿ ಇರಲ್ಲ, ರೇಟ್ ಚೆನ್ನಾಗಿರ್ತತೆ. ಆ ಟೈಮ್ಗಳಾಗ ಏನು ಮಾಡ್ಬೇಕಂದ್ರೆ ಮಳೆಗಾಲಗಳಾಗ ಅವಾಗೆಲ್ಲ ಇಷ್ಟು ದಪ್ಪ ಹಾಕ್ಬಾರ್ದು ಪಲ್ಕನ. ಈಗ ದಪ್ಪ ಹಾಕಿದ್ರೆ ಅವಾಗ ದಪ್ಪ ಹಾಕ್ಬಾರ್ದು, ತೆಳುವ ಹಾಕ್ಬೇಕು. ತೆಳುವ ಹಾಕಿದ್ರೆ ಏನಾಗ್ತತೆ, ಮಳೆ ಬಿದ್ದದ್ದು ನೀರು ಹಿಡಿಯಲ್ಲ, ಜಲ್ದಿ ಬಿಸಿಲಿ ಡ್ರೈ ಆಗ್ತತೆ, ಜಲ್ದಿ ಕೊಳೆಯಲ್ಲ, ಸೊಪ್ಪು ಚೆನ್ನಾಗಿರ್ತತೆ. ಮಳೆಗಾಲದಾಗ ತೆಳಗೆ ಹಾಕ್ಬೇಕು, ಬೇಸಿಗೆ ಕಾಲದ ದಪ್ಪನೇ ಹಾಕ್ಬೇಕು, ಅದೇ ಒಳ್ಳೇದು. ಆಮೇಲೆ ಬೇಸಾಯ ಮಾಡಿಸಿ ಒಂದು 2ರಿಂದ 3 ತಿಂಗಳಾದರೂ ಫಲಕ ಚೆನ್ನಾಗಿ ಬೆಳೆದಿರ್ತೀವಲ್ಲ, ಅದನ್ನ ಬೇಸಾಯ ಮಾಡಿಸಿ ಅದು ಒಣಗಕ್ಕೆ ಬಿಟ್ಬಿಡ್ಬೇಕು. ಈ ಪ್ಲಾಟ್ ಮುಟ್ಟಬಾರ್ದು ಅಷ್ಟೇ. ಇನ್ನೊಂದು 3 ತಿಂಗಳು 2.5 ತಿಂಗಳು ತಕ್ಕ ಇದಕ್ಕೇನು ಬೇಸಾಯ ಮಾಡಿದ್ವ ಚೆನ್ನಾಗಿ ಆರ್ಕಿನಕ್ಕೆ ಬಿಟ್ಬಿಡ್ತೀವಿ. ಆಮೇಲೆ ತಿರ್ಗಾ ಒಯ್ಬೇಕಾದ್ರೆ 1 ತಿಂಗಳು ಮುಂಚೆ ಏನಾರು ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನಾರು ಹೊಡೆದು ಬಿಡುತ್ತೆ. ಚೆನ್ನಾಗಿ ಅದು ಒಣಗಿರ್ತತಲ್ಲ,
ತೆಳ್ಳಗೆ ಅಲ್ಡಿ ಆಮೇಲೆ ಬೀಜ ಹಾಕ್ತೀವಿ, ಅಲ್ಲಿವರೆಗೆ ಹಾಕಲ್ಲ. ಇಲ್ಲಾಂದ್ರೆ ಕೂಳೆ ಬದಲು ಮಾಡೋದು ಒಳ್ಳೇದು. ಕೂಳೆ ಬೇರೆ ಸೊಪ್ಪು ಹಾಕ್ಬೋದು. ಅಣ್ಣ ನೀವು ಜಾಸ್ತಿ ಯಾವ ಸೊಪ್ಪು ಹಾಕೋದು? ಪಲ್ಕನೇ ಜಾಸ್ತಿ ಬೆಳೆಯೋದು ನಾವು. ಪಲ್ಕನೇ ಉತ್ತಮ ನಮಗೆ. ಕಂಡ್ರೆ ಮುಗ್ದೇ ಹೋಗ್ತದೆ. ಇದು ಹಂಗಲ್ಲ, ನೆಲ ಚೆನ್ನಾಗಿತ್ತು, ತಾಕತ್ತಾಗಿತ್ತು, ಒಳ್ಳೆ ಬೀಜ ಸೆಲೆಕ್ಷನ್ ಮಾಡಿ ಹಾಕಿದ್ದೆ ಆದ್ರೆ ನಾನು ಹೇಳಿದ್ನಲ್ಲ 5ನೇ ಕೊಯ್ಲು ಕೊಯ್ತಾ ಇದ್ವಿ. ಈ ಥರ ಬಂದ್ಬಿಡ್ತವೆ. ಬೇಡ, ಮಿನಿಮಮ್ 3 ಕೊಯ್ಲು ಅಂತೂ ಅನುಮಾನ ಇಲ್ದಂಗೆ ಕೊಯ್ಬೋದು. ಕೊಯ್ಬೋದು. ಅಣ್ಣ ಆಯಿತು. ಇದು ಈ ಪಲ್ಕ ಹಾಕ್ಕೊಳ್ಳಿಕ್ಕೆ ಹೊಲ ರೆಡಿ ಮಾಡ್ತಿರಲ್ಲ, ಈ ತಳಗೊಬ್ಬರ ಎಷ್ಟು ವರ್ಷಕ್ಕೊಂದ್ಸರಿ ಹಾಕ್ಕೊಂಡ್ರೆ ನಿಮ್ದು ಕೊಟ್ಟಿಗೆ ಗೊಬ್ಬರ ಆಯಿತು, ಕುರಿ ಗೊಬ್ಬರ ಆಯ್ತು, ಏನು ಹಾಕ್ತೀರಾ? ಹಾಕ್ತೀವಿ. ಎಷ್ಟು ವರ್ಷಕ್ಕೊಂದ್ಸರಿ ಹಾಕ್ತೀರಾ? ಒಂದು ಮಿನಿಮಮ್ 2 ವರ್ಷಕ್ಕೊಂದ್ಸರಿ ಆದ್ರೂ ಹಾಕ್ತೀವಿ. ನೀರಾವರಿ ಆಗಿರೋದ್ರಿಂದ ಮೇಲೆ ಬೆಳೆ ಇಡ್ತೀವಲ್ಲ, ಸತ್ವ ಆದಷ್ಟು ಭಾರಿ ಎಳಿತೈತಿ ಪಲ್ಕ. ಎಷ್ಟು ಸತ್ವ ಇರ್ತತ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಹೇಳೋ ಪ್ರಕಾರ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಈ ಥರ ಸಾವಯವ ಗೊಬ್ಬರ ಇದ್ರೆ ಚೆನ್ನಾಗಿ ಬರೋದು. ಬರೀ ಗೋರ್ಮೆಂಟ್ ಗೊಬ್ಬರ ಅಂದರೆ ಹೇಳ್ಬೇಡ, ಬೇಕು ಇದು ಇರಬೇಕು. ಅದು ಸ್ವಲ್ಪ ಲೈಟಾಗಿ ಕೊಟ್ಟರೆ ಸಾಕು. ಅಣ್ಣ ಈ 5 ಗುಂಟಿಗೆ ಎಷ್ಟು ಬೀಜ ಬೇಕಾಗುತ್ತೆ ಚೆಲ್ಲಿಕ್ಕೆ? 5 ಗುಂಟಿಗೆ ಒಂದು 3 ಪ್ಯಾಕೆಟ್ ಹಾಕ್ಬೋದು. 3 ಪ್ಯಾಕೆಟ್ ಅರ್ಧ ಕೆಜಿ 3 ಪ್ಯಾಕೆಟ್ 1.5 ಕೆಜಿ. ಓಕೆ ಅಣ್ಣ, ಈಗ ನೋಡ್ತಾ ಇದ್ದೀನಿ ನೀವು ಮಡೆ ಮಾಡಿರಂಗಿದ್ದೀರಾ. ಫಸ್ಟಿಗೆ ಚೆಲ್ ಮಡೆ ಮಾಡ್ತೀರಾ ಅಥವಾ ಮಡೆ ಮಾಡ್ಕೊಂಡು ಆಮೇಲೆ ಒಳಗೆ ಚೆಲ್ತೀರಾ? ಇಲ್ಲ, ಎಲ್ಲ ಬೇಸಾಯದಾಗ ಒಪ್ಪರ ಹೊಡಿಸ್ಬಿಡ್ತೀವಿ ಕುಂಟೆ ಇದ್ರಾಗೆ. ಆಮೇಲೆ ಬೀಜ ಚೆಲ್ಸಿ ಕುಂಟೆ ಹೊಡೆದು ಬಿಡ್ತೀವಿ. ಬೀಜ ಚೆಲ್ಸಿ ಆಮೇಲೆ ಕುಂಟೆ ಹೊಡಿಯೋದು. ಅವ ಮಣ್ಣ ಮುಚ್ಚಿಗೆ ಅಂತತೆ ನೀರು ಕಟ್ಟೋದು. ಆ ಥರ ಮಾಡ್ತೀರಾ? ಓಕೆ ಅಣ್ಣ, ಕೆಲವರು ರೈನ್ ವಾಟರಲ್ಲಿ ಅಥವಾ ಡ್ರಿಪ್ಪಲ್ಲಿ ನೀರು ಕೊಡ್ತಾರೆ, ನೀವು ಒಳ ನೀರು ಕಟ್ತೀರಲ್ಲ? ಒಳ ನೀರು ಹಂಗೆ ಬಿಟ್ಬಿಡ್ತೀವಿ ನಾವು. ನಿಮಗೆ ಇದೇ ಚೆನ್ನಾಗಲ್ವಾ? ಇದೇ ಚೆನ್ನಾಗಿ. ಇಲ್ಲಿ ಯಾಕಂದ್ರೆ ಊರು ಹತ್ರ ಇರೋದ್ರಿಂದ ನಾಯಿಗಳು ಅವು ಕಾಟ ಡ್ರಿಪ್ ಎಳಿಬಹುದು. ಅವೇನು ಮಾಡ್ತವೆ, ಕಡಿತವೆ, ಕಿತ್ತಾಕ್ತವೆ. ಹಂಗೂ ಮಾಡಿ ನೋಡಿದ್ವಿ. ಬರೀ ಅದೇ ಜಾನ್ಲಿ ಜಾಸ್ತಿ ಆಗಿರುತ್ತೆ ಊರು ಹತ್ರ ಇರೋದ್ರಿಂದ. ಸುಮ್ಮನೆ ಅತ್ಲ ನೀರು ಬಿಡೋದೇ ಒಳ್ಳೇದು ಅನಿಸ್ತದೆ ನಮಗೆ. ಇಲ್ಲಿ ಸ್ವೀಟ್ ನೀರು ಏನಲ್ಲ, ಮಾಮೂಲಿ ಸಪ್ಪೆನೇ ಇದ್ದಾವೆ. ಬೆಳೆಯೋಕೆ ಏನು ತೊಂದರೆ ಇಲ್ಲ, ಬೆಳೆ ಬರ್ತವೆ. ನೀರು ಕಟ್ಟೋದು ವಾತಾವರಣದ ಮೇಲೆ ಡಿಪೆಂಡ್. ಜಾಸ್ತಿ ಬಿಸಿಲಿತ್ತು ಬೇಸಿಗೆ ಅಂದರೆ 2 ದಿನ 3 ದಿನಕ್ಕೆ ಒಂದ್ಸರಿ ನೀರು ಬೇಕಾಗ್ತದೆ. ಮಳೆಗಾಲದಾಗ ವಾತಾವರಣ ತಂಪಿತ್ತಂದರೆ ಒಂದೊಂದು ಟೈಮು 4 ದಿನಕ್ಕೆ 5 ದಿನಕ್ಕೆ ಕಟ್ತೀವಿ. ಒಂದೊಂದು ಸರಿ ವಾರನೇ ತಗೊಂಡ್ಬಿಡ್ತೀವಿ ಟೈಮ್. ಯಾಕಂದ್ರೆ ವಾತಾವರಣ ಇಲ್ಲಿ ಸ್ವಲ್ಪ ಬಾಡ್ತೈತೆ ಅಂದರೆ ನಾವು ನೀರು ಕಟ್ತೀವಿ. ಚೆನ್ನಾಗಿ ಕಾಣಿಸ್ತೈತಿ, ಇನ್ನು ಅದಕ್ಕೇನು ನೀರಿನ ಅವಶ್ಯಕತೆ ಇಲ್ಲ ಅಂದ್ರೆ ನೀರೇ ಕಟ್ಟಲ್ಲ. ಇನ್ನೂ ಸ್ವಲ್ಪ ದಿನ ಲೇಟ್ ಮಾಡ್ತೀವಿ. ಹಂಗೆ ಈ ಬೇಸಿಗೆ ಆಗಿರೋದ್ರಿಂದ ಟೈಮ್ ಇವಾಗ 2 ದಿನ 3 ದಿನಕ್ಕೆ ಬೇಕೇ ಬೇಕು. ಅದೇ ಮಳೆಗಾಲ ವಾತಾವರಣ ತಂಪಿದ್ರೆ ಅಷ್ಟು ಬೇಕಾಗಲ್ಲ. ಅಣ್ಣ ಆಯಿತು, ನೀವೀಗ ಪಲ್ಕ ಚೆಲ್ತಿರಲ್ಲ, ಅದ್ರ ಮೇಲೆ ಕುಂಟೆ ಹೊಡಿಸ್ತೀವಿ. ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸುತ್ತೆ? ನೀವು ನೀರು ಕಟ್ತೀರಾ, ಮೊಳಕೆ ಎಷ್ಟು ದಿವಸಕ್ಕೆ ಕಾಣಿಸುತ್ತೆ? ಫಸ್ಟ್ನೇ ಕಟಿಂಗು ಹೆಚ್ಚು ಕಮ್ಮಿ ಎಷ್ಟು ದಿವಸಕ್ಕೆ ಬರುತ್ತೆ? 35ರಿಂದ 40 ದಿನಕ್ಕೆ ಬರ್ತದೆ ಫಸ್ಟ್ನೇ ಕಟಿಂಗು. ಬೀಜ ಒಂದು 5ರಿಂದ 6 ದಿನಕ್ಕೆ ಹುಟ್ಟುತ್ತೆ ಕಂಪ್ಲೀಟ್. 5 ದಿನಕ್ಕೆ ಅಲ್ಲದಲ್ಲೇ ಮೊಳಕೆ ಕಾಣ್ತತೆ. ಬಿಸಿಲು ಜಾಸ್ತಿ ಇದ್ದಾಗ ಬೇಸಿಗೆಗಾದ್ರೆ 6 ದಿನನೂ 7 ದಿನ ಟೈಮ್ ತಗೊಂಡ್ಬಿಡ್ತೈತೆ ಕಂಪ್ಲೀಟ್ ಕ್ಲಿಯರಾಗಿ ಎದ್ದು ಬರೋಕ್ಕೆ. ಮಳೆಗಾಲದ ವಾತಾವರಣ ತಂಪಿರೋದ್ರಿಂದ 3ರಿಂದ 4 ದಿನಕ್ಕೆ ಕಂಪ್ಲೀಟಾಗಿ ಮೇಲಕ್ಕೆ ಬಂದ್ಬಿಡ್ತದೆ. ಅಣ್ಣ ಆಯಿತು, ಇವಾಗ ಮಲ್ಟಿ ಕಟಿಂಗ್ ಅಂತಂದರೆ ಇದು 5ನೇ ಕಟಿಂಗ್ ಅಂತಂದರೆ ಈಗ ಏನು ಕಟ್ ಮಾಡ್ತಿದ್ರೆ ಈಗ ಫಸ್ಟ್ನೇ ಕಟಿಂಗ್ ಅಂದ್ಕೊಂಡ್ರೆ ಇದು ಕತ್ತರಿಸಿದ ಮೇಲೆ ಮತ್ತೆ ಎಷ್ಟು ದಿವಸಕ್ಕೆ ಬರುತ್ತೆ? ಮತ್ತೆ ಸೆಂಟ್ರ್ ಏನಾದ್ರು ಗೊಬ್ಬರ ಕೊಡ್ತಾರೆ? ನಾವೇನು ಸ್ಟಾರ್ಟಿಂಗ್ ತಳಕ್ಕೆ ಕೊಟ್ಟಿರ್ತೀವಲ್ಲ ಅದು ಮಾಮೂಲಿ ಇರ್ತದೆ ಕೊಟ್ಟಿಗೆ ಗೊಬ್ಬರ. ಒಂದು ಕಟಿಂಗ್ ಆತಂದ್ರೆ ಇನ್ನೊಂದು ಕಟಿಂಗ್ ಈಗ ಕಸನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೈತಲ್ಲ, ಈ ಕಸನೆಲ್ಲ ಕ್ಲೀನ್ ಮಾಡ್ಕೊಂಡು ಸೊಪ್ಪು ಕೂಡ ಒಳ್ಳೆ ದಿಂಡ ಕ್ವಾಲಿಟಿ ಇರ್ತತೆ. ಅಷ್ಟೇ ಫಾಸ್ಟ್ ಬೆಳವಣಿಗೆ ಆಗ್ತದೆ. ಅಣ್ಣ ಈಗ ಫಸ್ಟ್ನೇ ಕಟಿಂಗ್ ಮಾಡ್ತಿರಲ್ಲ, 2ನೇ ಕಟಿಂಗ್ ಎಷ್ಟು ದಿವಸಕ್ಕೆ ಬರುತ್ತೆ? 8 ದಿನ ಬರುತ್ತೆ. ಸೇಮ್ ಯಾವ ಥರ? 7-8 ದಿನಕ್ಕೆ ಬಂದ್ಬಿಡ್ತದೆ ಮಳೆಗಾಲದಾಗ. ಮಳೆಗಾಲದಾಗ ಒಂದ್ಸರಿ ಕಟ್ ಮಾಡಿದ್ಮೇಲೆ ಫಸ್ಟ್ನೇ ಕಟಿಂಗ್ ಆದ್ಮೇಲೆ 2ನೇ ಕಟಿಂಗ್ 7-8 ದಿನಕ್ಕೆ ಬಂದ್ಬಿಡ್ತದೆ. ಅಷ್ಟು ಫಾಸ್ಟ್ ಬರ್ತದೆ ಮಳೆಗಾಲದಾಗ. ಬೇಸಿಗೆಗೆ 8ರಿಂದ 10 ದಿನ 12 ದಿನ ತನಕ ಟೈಮ್ ತಗೊಂತದೆ. ಬೆಳವಣಿಗೆ ಕಮ್ಮಿ ಆಗ್ತದೆ ಬೇಸಿಗೆಗೆ. ಅಲ್ಲಿಗೆ ಓವರ್ ಆಲ್ ನೀವು ಒಂದ್ಸರಿ ಪಲ್ಕ ಹಾಕಿದ್ರಿಂದ ರೆಡಿ ಮಾಡಿ ಒಂದು 2ರಿಂದ 2.5-3 ತಿಂಗಳು 3 ತಿಂಗಳವರೆಗೂ ಇರುತ್ತಲ್ಲ? 3 ತಿಂಗಳವರೆಗೂ. ಈ ಥರ 5 ಕೊಯ್ಲು ಅಂದ್ರೆ 3 ತಿಂಗಳ ತನಕ ಇರ್ತದೆ. 3 ತಿಂಗಳ ತನಕ ಇರುತ್ತೆ. 2 ಕೊಯ್ಲು 3 ಕೊಯ್ಲು ಅಂದರೆ 2 ತಿಂಗಳು ಲಾಸ್ಟ್. 2 ತಿಂಗಳು 1.5 ತಿಂಗಳಿಗೆ ಲಾಸ್ಟ್ ಆಗೋ ಚಾನ್ಸ್ಗಳು ಇರ್ತಾವೆ. ಮೇನ್ ಬೀಜ ಸೆಲೆಕ್ಷನ್ ಪೌಜ್. ಇದು ಬೀಜ ಅಷ್ಟು ಜಲ್ದಿ ತಾನೇ ಒಳ್ಳಿಲ್ಲ. ಇನ್ನು ಕೆಲವು ಪೌಜ್ ಇದಿನ್ನು 5ನೇ ಕೊಯ್ಲು ಆದ್ರೂ ಈಗ ಚುಕ್ಕೆ ಸ್ಟಾರ್ಟ್ ಆಗೈತೆ. ಆದ್ರೂ ಮಾರ್ಕೆಟ್ನಾಗ ಓಡ್ತಾನೆ ಐತಿ ಈಗಲೂ. ಏನು ಹೊಸ ಸೊಪ್ಪುಗಳು 2ನೇ ಕೊಯ್ಲು 1ನೇ ಕೊಯ್ಲು ಅಂತಾರಲ್ಲ, ಆ ಲೆಕ್ಕಕ್ಕೆ ಇದು ಓಡ್ತಿತ್ತು. ಅದು ಕಾರಣ ಏನಂದ್ರೆ ನೆಲ ಆರಿತ್ತು, ಸತ್ವಿತ್ತು, ತಾಕತ್ತಿತ್ತು. ಟೈಮ್ ಸರಿಯಾಗಿ ಇದಕ್ಕೇನು ಔಷಧಿ ಗೊಬ್ಬರಗಳು ಮಾಡ್ಕೊಂತ ಹೋಗ್ತಾ ಇದ್ವಲ್ಲ, ಹಂಗಾಗಿ ಕ್ವಾಲಿಟಿ ಕೆಟ್ಟಿಲ್ಲ. ಅಣ್ಣ ಇದು ಬೀಜ 1 kgಗೆ ಏನು ರೇಟ್ ಇರುತ್ತೆ ಮಾರ್ಕೆಟ್ನಾಗ? ಈಗ ಏನು ರೇಟ್ ಐತೆ ಅಂಗಡಿಯಾಗೆ? ಕೆಜಿ ಬೀಜ ಕಡಿಮೆ, ಅದು 100-120. 1 kgನ ಅರ್ಧ ಕೆಜಿ 120 ರೂಪಾಯಿ. ಓಕೆ ಅಣ್ಣ, ಬೀಜ ಚೆಲ್ಲೋದು ಯಾರು ನೀವೇ ಚೆಲ್ತೀರಾ? ನಾವೇ ಚೆಲ್ತೀವಿ. ಬರೀ ಡೈರೆಕ್ಟ್ ಬೀಜ ಯಾವ ಥರ ಇರುತ್ತೆ? ಡೈರೆಕ್ಟ್ ಬೀಜನ ಚೆಲ್ತೀರಾ? ಸೆಂಟರ್ ಏನಾದ್ರು ಗೊಬ್ಬರ ಮಿಕ್ಸ್ ಮಾಡ್ಕೊಂಡು? ಇಲ್ಲ, ಡೈರೆಕ್ಟ್ ಬೀಜನ ಚೆಲ್ಬಿಡ್ತೀವಿ ನಾವು. ಕೈ ತುಂಬ ಇರ್ತದೆ. ಸಣ್ಣವಿ ಜೋಳದ ಕಾಳು ದಪ್ಪ ಇರ್ತತೆ, ಆ ಥರ ಇರ್ತಾವೆ ಅವು. ನೋಡ್ರಿ ಇದೆಲ್ಲ ಬೀಜಕ್ಕೆ ತೆನೆ ಇದು ಹೊಲ್ಟತ್ತಲ್ಲ,
ಇದು ಎಲ್ಲ ತೆನೆ ಆಗಿ ಬೀಜಕ್ಕೆ ಬಂತಂದ್ರೆ ಒಂದು ಜಾಳದ ಕೆಳಗಿನ ದಪ್ಪ ಇರ್ತದೆ ಒಂದು ಚೂರು. ಹಾಂ ಹಾಂ ಕೈಯಾಗೆ ಚೆಲ್ತೀವಿ, ನಮಗೆ ಅಭ್ಯಾಸ ಇರ್ತೈತಲ್ಲ, ಓಕೆ ನಮಗೆ ಬೇಕಂದ್ರೆ ದಪ್ಪ ಚೆಲ್ತೀವಿ, ಮಳೆಗಾಲದಾಗ ತೆಳು ಚೆಲ್ಕೊಂತೀವಿ. ಇಲ್ಲ ಬೇಸಿಗೆ ಕಾಲದಾಗ ಭಾಳ ಚೆನ್ನಾಗಿ ಬರ್ತೈತೆ. ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ. ಮಳೆಗಾಲದಾಗೆ ಭಾಳ ಒಂದು ಸ್ವಲ್ಪ ಮಳೆ ಬಿತ್ತು ಅಂತಂದರೆ, ಈಗ ಬಂದರೆ ಸೊಪ್ಪಿಗೆ ಏನಾದ್ರು ಮಳೆ ಬಂತಂದರೆ ಕೊಳ್ತೋಗ್ಬಿಡ್ತೈತೆ, ಭಾಳ ಜಲ್ದಿ ಕೊಳಿತೈತೆ. ಓಕೆ ಅದ್ರಾಗೂ 4-5 ದಿನ 3 ದಿನ ಮಳೆ ಹಿಡ್ಕಂತಂದ್ರೆ ಇನ್ನೇನು ಕೊಯ್ಯೋಕೆ ಬರಲ್ಲ, ಎಲ್ಲ ಕೊಳ್ತೋಗ್ಬಿಡ್ತೈತೆ. ಇದು ಫಲಕ ಮಾತ್ರ ಭಾರಿ ಸೂಕ್ಷ್ಮ, ಮಳೆಗೆ ತಡೆಯಲ್ಲ ಇದು, ಬಿಸಿಲಿಗೆ ಏನಾಗಲ್ಲ. ಬೇಸಿಗೆ ಕಾಲದಾಗೆ ಒಳ್ಳೆ ಇಳುವರಿ ಬರೋದು, ಚೆನ್ನಾಗಿ ಬರೋದು. ಅವಾಗ ಮಾರ್ಕೆಟ್ ಡೌನ್ ಆಗ್ತತೆ, ಮಳೆಗಾಲ ರೇಟ್ ಆಗ್ತತೆ, ಆದ್ರೆ ಇಳುವರಿ ಬರಲ್ಲ, ಅದೇ ಕೊಳಿತಿರ್ತದೆ ಬರೀ. ಅದ್ರಾಗೂ ನಾವು ರೈತರು ಏನಂದ್ರೆ ಮಳೆಗಾಲದಾಗ ಆದಷ್ಟು ತೆಳುವಾಕ್ಯಬೇಕು ಬೀಜಗಳು, ದಪ್ಪ ಹಾಕ್ಯಂಡ್ರೆ ನೀರು ಹಿಡಿತತೆ, ಕೊಳಿತತೆ, ಜಲ್ದಿ ಡ್ರೈ ಆಗಲ್ಲ. ಹಂಗಾಗಿ ಅವೆಲ್ಲ ಒಂದೊಂದೇ ಕೊಯ್ಲು ಬರ್ತವೆ. ಹಾಂ, ಕೊತ್ತಂಬರಿ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಒಂದ್ಸರಿ ಕಿತ್ಕೊಂಡ್ವಿ ಅಂದ್ರೆ ಮುಗೀತು, ಅದನ್ನ ಬೇಸ ಮಾಡಿ ಬೇರೆದೇನ ನೋಡ್ಕೋಬೋದು. ಇದು ಹಂಗಲ್ಲ, ಹೇಳಿದ್ನಲ್ಲ, ನೆಲ ಬೀಜ ಅದ್ರ ಮೇಲೆ ಡಿಪೆಂಡ್. ಮಿನಿಮಮ್ 2 ಕೊಯ್ಲು ಅಂತೂ ಕೊಯ್ಬೋದು, ಮಿನಿಮಮ್. ನೀನು ಎಂಥದ್ದು ಈಗ ನೋಡು, ಏನೂ ಇಲ್ಲಪ್ಪ ನಾನು ಆಗಲೇ ಈಗ ಬೇಸಾಯ ಮಾಡಿಸಿದೆ, ಇನ್ನೊಂದು ತಿಂಗಳಿಗೆ ಬೀಜ ಹಾಕಿದ್ರೆ 2 ಕೊಯ್ಲು ಕೊಯ್ದು ಬಿಡ್ಬೋದು. ಆದಾಯ ಚೆನ್ನಾಗೈತೆ. ಏನಂದ್ರೆ ಶ್ರಮ ಜಾಸ್ತಿ ಐತಿ ಇದಕ್ಕೆ. ಏನಂದ್ರೆ ಗಂಟು ಬಿಗಿಯೋದು, ಆ ಗಂಟು ಇಕ್ಕೋದು, ಸಿಸ್ಟಮ್ ಜೋಡಿಸ್ಕೊಂಡು ನೀರು ಎತ್ತೋದು, ತೊಳೆಯಂಗಿಲ್ಲ ಇದನ್ನ. ಗಂಟಿಗೆ ಇಡೋದು, ಕ್ಲೀನಾಗಿ ಗಂಟು ಬಿಕ್ಕೊಂಡು ಆ ಗಂಟಿ ತಗೊಂಡು ಅಲ್ಲಿ ನೆಟ್ಟು ನಿಲ್ಲಿಸಿ 1 ಕೊಡ 2 ಕೊಡ ನೀರು ಎತ್ತಿ ಬಿಟ್ರೆ ಮುಗೀತು, ಬೆಳಿಗ್ಗೆ ಮಾರ್ಕೆಟ್. ಓಕೆ ಅಣ್ಣ, ಅಲ್ಲಿಂದ ಇಲ್ಲಿಗೆ ನಿನ್ನೆ ಕಿತ್ತಿದ್ರ ಅಥವಾ ಬೆಳಗ್ಗೆ ಕಿತ್ತಿದ್ರ ಅಥವಾ ಈಗ ಬಂದ್ಮೇಲೆ ಶುರು ಮಾಡಿರೋದು? ಯಾವ ಸ್ಟಾರ್ಟ್ ಮಾಡಿ? 3 ದಿನದಿಂದ ಕೊಯ್ತಾ ಇದ್ವಿ, ಅಲ್ಲಿಂದ 3 ದಿವಸದಿಂದ ಕೊಯ್ತಾ ಇದ್ವಿ ಆ ಕಡೆಯಿಂದ. ಓಕೆ ಅಣ್ಣ, ಇವತ್ತು ನೀವು ಎಷ್ಟು ಕಟ್ಟು ಕೊಯ್ಬೇಕಂತ ಬಂದಿದ್ದೀರಾ? ಒಂದು ಗಂಟಲ್ಲಿ ಎಷ್ಟು ಕಟ್ಟಿರುತ್ತೆ? 1 ಗಂಟೆ ಮಿನಿಮಮ್ 250 ಇರ್ತದೆ. 250. ನಾವೆಲ್ಲ ಸ್ವಲ್ಪ ಸಣ್ಣದಿತ್ತು ಸೊಪ್ಪು ಅಂತಂದ್ರೆ, ತುಂಡೆ ಇತ್ತು ಅಂದ್ರೆ 300 ತನಕ ಇಡ್ಬೋದು. ಉದ್ದ ಸೊಪ್ಪು ಇತ್ತು, ದಪ್ಪ ಸೀಡ್ ಇತ್ತು ಅಂದ್ರೆ 250 ಲಾಸ್ಟ್. 250 ಲಾಸ್ಟ್. ಈಗ ನೀವು ಎಷ್ಟು ಟಾರ್ಗೆಟ್ ಇಟ್ಕೊಂಡು ಇವತ್ತು ಕೊಯ್ತಾ ಇದ್ದೀರಾ ಇಬ್ರು? 1 ಗಂಟೆ 250 ಅಂತೂ ಕೊಯ್ಬೇಕಂತ. ಓಕೆ ಅಣ್ಣ, ನಿಮ್ಮದು ಸೊಪ್ಪು ದುರ್ಗಾ ಮಾರ್ಕೆಟ್ ತಗೊಂಡಾಗ ಅಂಗಡಿ ಕೊಡೋದಾ ಅಥವಾ ಅಲ್ಲಿ ಕುತ್ಕೊಂಡು ಮಾರೋದಾ ಅಥವಾ ಪಾರ್ಸಲ್ಲಿ ಕೊಡೋದಾ? ಯಾವ ಥರ? ಇಲ್ಲ, ಕಮಿಷನರಿ ಬಿಟ್ಬಿಡ್ತೀವಿ, ಮಾರಿ ಕೊಡ್ತಾರೆ. 100ಕ್ಕೆ 10 ರೂಪಾಯಿ ತಗೊಂತಾರೆ ಅವರು. 1000 ರೂಪಾಯಿ ಆಯ್ತು ಅಂತಂದ್ರೆ ಮಾರಿ ಕೊಟ್ಟಿದ್ದಾರೆ ಅವರು ಅಂದ್ರೆ 100 ರೂಪಾಯಿ ಕಮಿಷನ್ ಮುರ್ಕೊಂಡು 900 ರೂಪಾಯಿ ನಮ್ಮ ಕೈಗೆ ಸಿಗ್ತಾವೆ. 500 ರೂಪಾಯಿದು ಮಾರಿ ಕೊಟ್ಟಿದ್ದಾರೆ ಅಂದ್ರೆ 50 ರೂಪಾಯಿ ಕಮಿಷನ್ ಮುರ್ಕೊಂತಾರೆ, 450 ನಮ್ಮ ಕೈ ಸಿಗ್ತದೆ. 2000 ಮಾರಿ ಸೊಪ್ಪು ಮಾರಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಾಲ್ ತಗೊಂಡೋದಂಗೆ ರೇಟ್ ಆದಂಗೆ ಅದು. 200 ರೂಪಾಯಿ ಕಮಿಷನ್ ಅಂತ ಅಂತಾರೆ, 1800 ರೂಪಾಯಿ ನಮಗೆ ಕೈ ಸಿಗ್ತದೆ. ಹಂಗಿರ್ತಾವೆ. ಅಣ್ಣ, ಇವತ್ತು ಪ್ರೆಸೆಂಟ್ ಏನು ರೇಟ್ ಇತ್ತು? ನಿನ್ನೆ ರೇಟ್ ಆಗಿತ್ತು, ಇವತ್ತು ಡೌನ್ ಆಗೈತೆ. ನಿನ್ನೆ 300ರಿಂದ 400 ಆಗಿತ್ತು 100 ಸೀಡಿಗೆ. 100 ಸೀಡಿಗೆ ಅಲ್ಲಿಗೆ 3ರಿಂದ 4 ರೂಪಾಯಿ ಲೆಕ್ಕ. 1 ಸೀಡಿಗೆ. ಓಕೆ. ಇವತ್ತು 2ರಿಂದ 2.5 ಆಯ್ತು. ಅಂದ್ರೆ ನಿನ್ನೆ ರೇಟ್ ಆತಲ್ಲ, ರೈತರು ಏನು ಮಾಡ್ತಾರೆ ಅಂದ್ರೆ ರೇಟ್ ಆಗಿ ತಿರುಗ್ ದಿನನೇ ಜಾಸ್ತಿ ಕೊಯ್ಕೊಂಡು ಹೋಗ್ತಾರೆ, ಮಾರ್ಕೆಟ್ ಬಿದ್ದುಬಿಡ್ತಾರೆ. ಇವತ್ತು ಡೌನ್ ಆಗೈತಾ, ನಾಳೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದೇನೋ, ಹೇಳಕ್ ಬರಲ್ಲ ಅದು. ಆ ಟೈಮ್ನೇ ರೇಟ್ ಆಗಿಬಿಡ್ತಾವೆ. ಹಂಗೂ ಆಗ್ತದೆ ಒಂದೊಂದು ಸರಿ ಏನಾಗ್ತತೆ, ಗಿರಾಕಿ ಇರಲ್ಲ ಒಂದೊಂದು ಟೈಮ್. ಗಿರಾಕಿ ಕಮ್ಮಿ ಬಂದ್ರು ಅಂದ್ರೆ ರೇಟ್ ಬೀಳ್ತತೆ. ಗಿರಾಕಿ ಜಾಸ್ತಿ ಆದಂಗೆಲ್ಲ ಎಷ್ಟೇ ಸೊಪ್ಪು ಹೋಗ್ಲಿ ಮತ್ತೆ ತಗೊಳೋದು ಬೇಡಿಕೆ ಇದ್ದಾಗ, ಅವಶ್ಯಕತೆ ಇದ್ದಾಗ ಹೋಗ್ತಾನಿದ್ರೆ ರೇಟ್ ನಡೀತಾನೆ ಇರ್ತದೆ. ಅದು ಹೂವು ಸೊಪ್ಪಿನ ಮಾರ್ಕೆಟು, ತರಕಾರಿ ಮಾರ್ಕೆಟ್ ಏನಾದ್ರು ಹಸಿ ಮಾಲು 5-5 ನಿಮಿಷಕ್ಕೆ 10 ನಿಮಿಷಕ್ಕೂ ಒಂದು ರೇಟ್ ನಡೀತಾನೆ ಇರ್ತದೆ. ಅದು ಗಿರಾಕಿ ಬಂದಂಗೆ ಮಾಲ್ ಬಂದಂಗೆ ಅದು ಹೇಳಕ್ಕೆ ಬರಲ್ಲ ಹಿಂಗೆ ಅಂತ. ಅನುಭವ ಇಲ್ಲ, ಒಂದು ಊರ್ ಮುಂದೆ ಜಮೀನು ಇರೋದ್ರಿಂದ ಭಾಳ ಜನಗಳು ಕಾಟ ಜಾಸ್ತಿ ಆಗ್ತದೆ. ಹಂಗಾಗಿ ಹಾಕಲ್ಲ ತರಕಾರಿಗಳು. ಈ ಸೊಪ್ಪು ಯಾಕಪ್ಪ ಹಾಕ್ತಿವಿ ಅಂದ್ರೆ ಎಲ್ಲ ನಾವು ಸುತ್ತಮುತ್ತ ಸೊಪ್ಪು ಬೆಳೀತಾರೆ, ಒತ್ತಡ ಇರಲ್ಲ. ಹಂಗಾಗಿ ಸೊಪ್ಪನ್ನೇ ಚಾಯ್ಸ್ ಮಾಡ್ತೀವಿ ನಾವು, ತರಕಾರಿಗೆ ಹೋಗಲ್ಲ. ಬೆಳಿಗ್ಗೆ ಹೊತ್ತು ಒಂದು ಟೈಮ್ ಕೊಯ್ದು ಬಿಡ್ತೀವಿ ತಂಪತ್ನಾಗ. ಒಂದು 8 ಗಂಟೆ ಇದ್ದ ಒಂದು 10 ಗಂಟೆ ಒಳಗೇನೆ ಕೊಯ್ದು, ಬಿಸಿಲು ಜಾಸ್ತಿ ಆಗೋಷ್ಟೊತ್ತಿಗೆ ಈ ಥರ ಕೊಯ್ದೆಲ್ಲ ಪೆಂಡಿ ಕಟ್ಕೊಂಡು ಮಂತಕ್ಕೆ ನೆಳ್ಳಕ್ಕೆ ಇಟ್ಕೊಂಡ್ಬಿಡ್ತೀವಿ. ಬೆಳಿಗ್ಗೆ ಕೊಯ್ಯೋದಾದ್ರೆ. ಸಾಯಂಕಾಲ ಕೊಯ್ಯೋದಾದ್ರೆ ಬಿಸಿಲು ಜಾಸ್ತಿ ಇತ್ತಂದ್ರೆ 4 ಗಂಟೆ ಮೇಲೇನೆ ಕೊಯ್ಯೋದು. ಬಿಸಿಲು ಕಮ್ಮಿ ಇತ್ತು, ಮಳೆಗಾಲದಾಗ ವಾತಾವರಣ ಮಾಡ ಮುಚ್ಕೊಂಡಿರ್ತದಲ್ಲ, ಯಾವ ಟೈಮ್ನಾಗ ಕೊಯ್ಯ ಏನಾಗಲ್ಲ. ಯಾಕಂದ್ರೆ ಬಿಸಿಲಿಗೆ ಬಾಡಬಾರ್ದು, ಇದು ಒಣಗಬಾರ್ದು, ಒಂಥರ ಇದಾಗ್ಬಿಡ್ತದೆ ಸೊಪ್ಪು, ಬಾಡ್ದಂಗೆ ಆಗ್ತದೆ. ಏನು ಈ ಥರ ತಂಪನ ಹೊತ್ತಿನಾಗ ಕೊಯ್ದ್ರೆ ಇಲ್ಲ, ಬೆಳಿಗ್ಗೆ ಸಾಯಂಕಾಲ ಕೊಯ್ದ್ರೆ ಸೊಪ್ಪಿಗೆ ಏನೇನಾಗಲ್ಲ, ಚೆನ್ನಾಗಿರ್ತದೆ. ಮಾರ್ಕೆಟು 2 ಗಂಟೆ ಇದ್ದಾನೆ ಸ್ಟಾರ್ಟ್ ಆಗ್ತದೆ ನಮ್ಮ ದುರ್ಗದ ಮಾರ್ಕೆಟ್. ಬೆಳಗಿನ ಜಾವ ನಮ್ಮ 2-3 ಗಂಟೆ ಕೊಯ್ದಾಗ ಆಟಕ್ಕೆ 1-2 ಹಾಕ್ತೀನಿ, ಬೈಕ್ನಾಗ ನಾನೊಂದು ಇಟ್ಕೊಂಡು ಹೋಗ್ತೀನಿ. ಈಗ 1 ಗಂಟೆ ಏನಾದ್ರು ಕೊಯ್ದು ಅಂತಂದು ಬೈಕ್ನಾಗ ಆರಾಮಾಗಿ ತಗೊಂಡು ನಿದ್ದೆ ಮಾಡ್ಕೊಂಡು 4 ಗಂಟೆ 5 ಗಂಟೆಗೆ ಹೋಗ್ತೀನಿ. ಆಟಕ್ಕೆ ಹಾಕಿದ್ಮೇಲೆ ನಾವು ಮತ್ತೆ ಆಟದ ಜೊತೆಗೆ ಹೋಗ್ಲೇಬೇಕು, ಅನಿವಾರ್ಯ ಅದು ಭಾಳ ಸೊಪ್ಪಿದ್ದಾಗ. ಒಂದೊಂದು ದಿನ 6 ಗಂಟೆಗೆ ಬರ್ತೀವಿ, ಸೊಪ್ಪು ಖಾಲಿ ಆತಂದ್ರೆ. 6 ಗಂಟೆ ಆಗುತ್ತೆ, 7 ಗಂಟೆ ಆಗುತ್ತೆ ಒಂದಿನ. ಸೊಪ್ಪು ಏನಾದ್ರು ಓಡಲಿಲ್ಲ,
ಗಿರಾಕಿ ಬರಲಿಲ್ಲ ಹಂಗೆ ನಿಂತ್ಕೊಂತಂದ್ರೆ 8 ಗಂಟೆನೂ ಆಗ್ತದೆ ಒಂದೊಂದು ಟೈಮ್ ಅದು. ನಿಮಗೆ ಈಗ ಸೊಪ್ಪಿಗೆ ಖಾಲಿ ಆಗ್ತದೆ, ನೆಕ್ಸ್ಟ್ ಎಲ್ಲಿಗೆ ರೆಡಿ ಮಾಡಿದ್ರೆ ಹಾಕಕ್ಕೆ? ಅಲ್ಲೇ ಮೇಲೆ ರೆಡಿ ಮಾಡಿದ್ವು ಅಲ್ಲಿ ಎಲ್ಲಿ ಹೇಳ್ರಿ? ಸೀದಾ ಮೇಲೆ ರಾಗಿಯಿಂದ ಮೇಲೆ ಆ ಕಡೆ ಅಲ್ಲಿ ಆ ಕಡೆಯಿಂದ ಬರ್ತೀವಿ ಈಗ ಮೇಲೆ ಪೂರ್ತಿ ಬಾರ್ಡ್ರು ಹಾಂ ಬೈಲು ಹಾಕ್ಬೇಕಾ ಅಥವಾ ಹಾಕಿದಿರಾ? ಹಾಕಿದ್ವಾಗಲೇ ಇನ್ನೇನು ಕಳಿಗೆ ಬಂದತ್ತ ಅಲ್ಲಿ ಅದು ಅಲ್ಲೇ ಮಳ್ಕೊಡ್ದೈತಾ? ಅಲ್ಲಿ ಕಳಿಗೆ ಬಂದತ್ತೆ ಕಳೆಗೆ ಬಂದೈತಾ? ಹಾಕಿ ಅಲ್ಲಿ 15 ದಿನ ಆಯ್ತು ಅದು. ಓಕೆ, ನೆಕ್ಸ್ಟ್ ಅದು ಅದಾದ್ಮೇಲೆ ಈ ಕಡೆಗೆ ಹಂಗೆ ಹತ್ಲಿದ್ದ ಬರ್ತಿರೋದು ಭೂಮಿ ಮೇಲೆ ಅದ ಮಾಡಿ ಬಿಟ್ಟಿದ್ದೀವಲ್ಲ ಬೇಸ ಹೊಡಿಸಿ ಅದೊಂದು ಬ್ಯಾಚ್ ಹಾಕ್ಯಂತೀವಿ, ಅದು ಮುಗಿ ಅಷ್ಟೊತ್ತಿಗೆ. ಅದಾಗ ಅಷ್ಟೊತ್ತಿಗೆ ಇದೊಂದು ಸ್ವಲ್ಪ ರಾಗಿ ಪಾಗಿ ಎಲ್ಲ ಬರ್ತತ್ತ, ಕುರಿ ಪರಿ ಒಂದು ಸ್ವಲ್ಪ ಸಾಕೊಂಡಿವಿ, ಮೇವು ಪಾವು ಆಗ್ತದೆ. ಎಷ್ಟು ಒಂದು 6 ಇದಾವೆ ಅದು ಆಗ್ತತ. ಆಮೇಲೆ ರಾಗಿ ಕೊಯ್ಕೊಂಡು ರಾಗಿ ಕಟಿಂಗು ಮಾಡ್ಕೊಳೋದು, ಮೇವು ಗೀವು ಎಲ್ಲನ ಕಡಿಗೆ ತಗೊಳೋದು, ಕಾಳು ಗೀಳು ಎಷ್ಟು ಆಗ್ತಾವೆ ನೋಡ್ಕೊಳೋದು, ಬೇಸ ಮಾಡೋದು, ಮತ್ತು ಸೊಪ್ಪು ಹೊಯ್ಕೊಂತ ಬರೋದು. ಮೇನ್ ಏನಂದರೆ ರಾಗಿ ಅವರೇ ಗೋಧಿ ಇಂಥವು ಕಡಲೆ ಬುಡ್ಗಡ್ಲೆ ಅವದವೆಲ್ಲ ಹಾಕಿದ್ರಿಂದ ನೆಲಕ್ಕೆ ಬರೋಷ್ಟು ಬೆಳೆನೂ ಬರ್ತತೆ, ನೆಲ ಕೂಡ ಭಾರಿ ಸತ್ವಾಗಿರ್ತಾವೆ, ಫಲವತ್ತತೆ. ರಾಗಿ ಕೂಳೆ ಚೇಂಜ್ ಆಗ್ತತೆ. ನಮಗೆ ದನ ಕರುಗಳಿಗೆ ಇಷ್ಟು ಮೇವುಗಳು ಆಗ್ತವೆ ನನಗೆ ಕಟ್ಕೊಂಡಿದ್ರೆ ನೆಲ ಕೂಡ ಅಷ್ಟೇ ಸತ್ವಾಗ್ತತೆ. ನಾನು ನೋಡಿದ್ಕೆ ಅವರೇ ಕೂಳೆ ರಾಗಿ ಕೂಳೆ ಅವದವಲ್ಲ ನೆಲಕ್ಕೆ ಒಂಥರ ಗೊಬ್ಬರ ಇದು ಇದ್ದಂಗೆ ಅದು. ಬುಡ್ಗಡ್ಲೆ ಅವರೇ ದ್ವಿದಳ ಧಾನ್ಯ ಎಲೆ ಜಾತಿ ಅಲ್ಲ, ಗೊಬ್ಬರ ಜಾಸ್ತಿ ಕೊಡ್ತತೆ. ಬೇರ್ನಾಗೇ ಗೊಬ್ಬರದ ಅಂಶ ಇರ್ತದೆ ಅಂತಾರೆ. ಶೇಂಗಾ ಬೆಳೆ ನಾವಿನೇ ರಾಗಿ ಹಾಕ್ತೀವಿ, ನೆಲಕ್ಕೆ ಸ್ವಲ್ಪ ಸತ್ವ ಆಗ್ತದೆ, ನಮಗೆ ಮೇವು ಆಗ್ತದೆ, ಇಷ್ಟು ಕಾಳು ಆಗ್ತದೆ ಅಂತ. ಇದು ಕೊರ್ಲೆ ಹಾಕ್ಬೇಕಂತ ಇದ್ದೀನಿ ಮತ್ತೀಗ. ಕೊರ್ಲೆ ಹಾಕಂದ್ರೆ ಮರಿ ಕಟ್ಕೊಂಡಿದ್ದೀನಲ್ಲ ಪಟ್ಲಿ ಮರಿ, ಈಗ ನೆಲ ಕೂಳೆನೂ ಚೇಂಜ್ ಆಗ್ತತೆ, ನೆಲನೂ ಚೆನ್ನಾಗಿರ್ತತೆ. ಅದ ಕೊರ್ಲೆ ಬಗ್ಗೆ ನಿಮಗೆ ಗೊತ್ತಾ ಅಥವಾ ಯಾರು ಹೇಳಿದ್ರು? ಇದು ಹೇಳಿದ್ರು, ಕೊರ್ಲೆ ಒಳ್ಳೇದು ಕುರಿಗುಳಿ ಮೇವಿಗೆ, ಚೆನ್ನಾಗಿ ತಿಂತವೆ, ಚೆನ್ನಾಗಿ ಬರ್ತವೆ ಮರಿಗಳು ಅಂತಂದು. ಈ ಬೇಸಿಗೆ ಆಗಿರೋದ್ರಿಂದ ಇದು ಕಷ್ಟ ಹಾಕ್ಬಿಡೋದು. ಈ ಪಲ್ಕ ಐತಲ್ಲ ಇದು ಕೆಡಿಸ್ತಲು ಈ ಕಡೆದ ಬೇಸೆ ಮಾಡಿರೋದಕ್ಕೆ ಒಂದು 2 ಸೇರು ಬೀಜ ಬೀಳ್ಬೋದು ಕೊರ್ಲೆ. ಉಗ್ಗಿ ಎಲ್ಲನ ಯಾವಾಗ ಒಂದಿಷ್ಟು ಇಷ್ಟ ಹತ್ರ ಹುಲ್ ಬೆಳೀತತ್ತ ಎಲ್ಲನ ಆದಷ್ಟು ಹಸೆ ಮೇವು ಮೇಯ್ಸೋದು. ಆಮೇಲೆ ಆಗಲಿಲ್ಲ ಯಾವಾಗ ತೆನೆಗೆ ಬರ್ತತಲ್ಲ ಒಡಿಗೆ ಬಂತಂದರೆ ಮುಗೀತು. ಕೊಯ್ದು ಎಲ್ಲ ಕ್ಲೀನಾಗಿ ಒಣಗಿಸ್ಕೊಂಡು ಬೇಸಿಗೆಗೆ ಫುಲ್ ಡ್ರೈ ಇರ್ತತೆ. ಒಣಗಿ ಕೊಟ್ಕೊಂಡ್ಬಿಟ್ರೆ ನಮಗೆ ವರ್ಷ ಪೂರ್ತಿ ಒಂದು 6-8 ಮರಿ ಪಟ್ಲಿ ಮರಿ ಸಾಕ್ಕೋಬೋದು. ಸಣ್ಣ ಮರಿನೂ ತತ್ತೀವಿ, 5,000-6,000 ಮರಿಗಳು, ಒಂದು 3-4 ತಿಂಗಳು ಮರಿಗಳು. ಒಂದು 6 ತಿಂಗಳಿಗೆ ಒಂದೊಂದ್ಸರಿ ಮಾರ್ತೀವಿ ಸಾಕಿ. ಇಲ್ಲ ನಮಗೇನು ಅಂತ ದುಡ್ಡಿಂದು ಒತ್ತಡ ಇಲ್ಲ ಅಂದ್ರೆ ವರ್ಷಗಟ್ಟಲೆ ಸಾಕ್ತೀವಿ. ಬಕ್ರಿ ಸೀಸನ್ನು ಇಲ್ಲ ಜಾತ್ರೆಗಳು ಸಾಕಿದಾಗ ಪಟ್ಲಿಗಳು ಬಿಗಿಯಾದ ಪಟ್ಲಿಗಳು ಡಿಮ್ಯಾಂಡ್ ಇರ್ತಾವೆ ಅಲ್ಲಿ ಮಾಡಿರೋಕೆ, ಆ ಟೈಮ್ಗಳ ಮಾರಾಟನೂ ಮಾಡ್ತೀವಿ. ಇದು ನೀವು ಈ ಕುರಿಗಳನ್ನ ಪಟ್ಲಿ ಮರಿಗಳನ್ನ ಮನೆ ಹತ್ರ ಕಟ್ಟಿ ಮೇಯ್ಸೋದ ಅಥವಾ ಹೊಡ್ಕೊಂಡು ಹೋಗೋದ ಅಥವಾ ಯಾವ ಥರ ಮೇಯ್ಸೋದು? ಇಲ್ಲ ಮಂತೆ ಕಟ್ಟಿದ್ರೆ ಮುಗೀತು. ನಾವು ಈ ಕೆಲಸ ಇರ್ತದೆ ನಮಗೆ, ಅವ್ನು ಬಿಡೋದು ಅಷ್ಟೇ. ಅವಕ್ಕಾಗಷ್ಟು ಕ್ಲೀನಾಗಿ ಗಾಂಧಿಗೆ ಮೇವು ತುಂಬಿ ನಮ್ಮ ಕಾಡಿ ನಾವು ಕೆಲಸ ಮಾಡ್ಕೊಂಡಿರ್ಬೇಕು. ಬೆಳಿಗ್ಗೆ ಒಂದು ಸ್ವಲ್ಪ ಮೇವಿಗೆ ಹಾಕಿ ಕುರಿ ಕಾಲಗಳು ಪಿಚ್ಚೆ ಹೊಡೆದು ಕ್ಲೀನ್ ಮಾಡಿ ಮೇವು ಹಾಕಿ ಬಂದ್ರೆ ಮಧ್ಯಾಹ್ನದಂಗೆ ನೀರು ಪಾರಿಡೋದು. ಈಗ ತಿರ್ಗಿ ಸಾಯಂಕಾಲ ಇದೆಲ್ಲ ಮುಗಿಸ್ಕೊಂಡು ಹೋದಾಗ ಅವಾಗ ಒಂದ್ಸರಿ ಎಲ್ಲ ಪಿಚ್ಚೆ ಎಲ್ಲ ಕಡಿಗೆ ಹೊಡೆದು ಅವಾಗ ಒಂದ್ಸರಿ ನೀರು ಪಾರಿಟ್ಟು ಸ್ವಲ್ಪ ಮೆಕ್ಕೆಜೋಳ ಇಲ್ಲ ಮುಸ್ರೆನ ಕುಡಿಯೋಕೆ ರೂಢಿ ಮಾಡಿದ್ವಿ. ಮುಸ್ರೆ ಚೆನ್ನಾಗಿ ಕುಡಿತಾವೆ. ಅದನ್ನೇನ ಹಾಕ್ಯಂಡ್ರೆ ಅವು ಪಾಡಿಗೆ ಅವು ಬರ್ತಾವೆ ಮಂತ್ಯಾಗೇನೆ. ಬೆಳಿಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ಕೆಲಸ ಇರ್ತದೆ ಅವು ನೋಡ್ಕೊಳೋದು. ಅವು ಪಾಡಿಗೆ ಅವು ಬರ್ತಾವೆ. ನಮ್ಮ ಕೆಲಸ ನಾವು ಆರಾಮ ಮಾಡ್ಕೋಬೋದು. ನಾವು ಬಿಡೋದು ತಾಂಡ ಕಟ್ಟೋದಂದ್ರೆ ನಮ್ಗೆ ಅದೇ ಹಿಡಿತದೆ, ಇವು ನಡೆಯಲ್ಲ ಕೆಲಸಗಳು, ಎಡವಟ್ಟು ಆಗ್ತದೆ. ಚೆನ್ನಾಗಿ ಬರ್ತವೆ, ಅಡ್ಡಾಡಿಸ್ತಾರೆ ಮರಿಗಳ್ನ, ಹಂಗೆ ಬರ್ತಾವೆ ಹಿಂಗೆ ಬರ್ತಾವೆ ಅಂತಾರಲ್ಲ. ನಾವು ಸಾಕ್ತೀವಲ್ಲ ಕಟ್ಟಿ ಒಂದೇ ಜಾಗದಾಗ ಸಾಕ್ತೀವಿ. ಮರಿ ಏನು ಚೆನ್ನಾಗಿ ಅಡ್ಡಾಡಿಸ್ಕೊಂಡು ಇದು ಮಾಡಿದ್ರು ಹೆಂಗೆ ಬರ್ತಾವೆ ಮರಿಗಳು, ನಮ್ಮವು ಕೂಡ ಹಂಗೆ ಬರ್ತಾವೆ, ಏನು ಸಮಸ್ಯೆ ಇಲ್ಲ. ಏನು ಅವಕ್ಕೂ ಕೂಡ ಅಷ್ಟೇ ಟೈಮ್ ಸರಿ ಮೇವು ನೀರು ಒಳ್ಳೆ ಫುಡ್ ಕೊಟ್ಟರೆ, ಮೆಡಿಷನ್ನು ಸ್ವಲ್ಪ ಏನಾನ ಕಾಯಿಲೆ ಬಂದಾಗ ಒಂದು ಜಲ್ದಿ ಅನುಭವ ಇರ್ಬೇಕು ಸ್ವಲ್ಪ. ಯಾಕೆ ಮೇವು ತಿನ್ನಲ್ಲ, ಯಾಕೆ ಸಪ್ಪಗೈತೆ, ಯಾಕೆ ಮೇಲ್ಕೆ ಹಾಕಲ್ಲ, ಅದು ಅಬ್ಸರ್ವ್ ಇತ್ತು ಅಂದರೆ ನಮಗೆ ಗೊತ್ತಿದ್ದಂಗೆ ನಾವೇನೋ ಮಾಡ್ಬೋದು. ಅದಕ್ಕೆ ಮೀರೋದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಬರ್ತಾರೆ. ಇಲ್ಲಾಂದರೆ ಮೆತ್ಕೆಪುರಕ್ಕೆ ಹೋಗ್ಬೋದು, ಇಲ್ಲ ಬೆಳಗಟ್ಟದಾಗ ಐತೆ ತೋರಿಸ್ಕೊಂಬರ್ಬೋದು. ಮುಂದೆ ಮಾಡೋಣಂತ ಅಣ್ಣ, ಸದ್ಯಕ್ಕೆ ಅಷ್ಟೇ ಇರೋದು. ಇದಕ್ಕೇನು ಮಾಡ್ಬೇಕಂತ ಇದ್ದೀನಿ. ಈಗ ಹೆಂಗೂ ಊರು ಮುಂದೆ ಹೊಲಲ್ಲ, 1-2-3 ಸಿಂಧಿ ದನ ಕಟ್ಕೊಂಡು ಒಂದು 10-15 ಮರಿಗಳು ಸಾಕ್ಕೊಂಡ್ರು ಸಿಂಧಿ ದನದ್ದು ತೀರಾ ಹಾಲಿಂದ ಪಾಲಿಂದ ಏನಾರ ಮಾಡ್ಕೊಂಡ್ರೆ ಜೀವನಕ್ಕೆ ಮನೆ ಖರ್ಚಿಗೆ ಹೊರಟೋದ್ರು ಒಂದ್ಸರಿ ಕುರಿ 15-20 ಸಾಕಿದೆ ಅಂದರೆ ಅದು ಒಂದು 6 ತಿಂಗಳಿಗೆ ವರ್ಷಕ್ಕೆ ನಾವು ಮಾರಿದ್ರೆ ಅದು ನಮ್ಮ ಕೈಗೆ ಲಾಭ ಸಿಗ್ತದೆ, ಒಂದೇ ಸರಿ ಕೈ ಸಿಗ್ತದೆ. ಮನೆಗಳ ಹೆಣ್ಮಕ್ಳು ಒಂದು ಸ್ವಲ್ಪ ನೋಡ್ಕೋಬೇಕು. ನಾವೇನೋ ದೂರಕ್ಕೆ ಹೋದ್ರೆ ಬರೋದು ಲೇಟ್ ಆಯ್ತು ಅಂತಂದರೆ ನಾವಿದ್ರೆ ನಾವು ಒಂದ್ಸರಿ ನೋಡ್ಕೊಂತೀವಿ, ಇಲ್ಲ ಅಂದ್ರೆ ಅವರೇ ಹಾಕ್ತಾರೆ ನೋಡ್ಕೊಂತಾರೆ, ಅದೇನು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಅವರೇ ನೋಡ್ಕೊಂತಾರೆ, ನೀರು ಇಡ್ತಾರೆ, ಮೇವು ಹಾಕ್ತಾರೆ. ಇಲ್ಲ ಅವ್ರಿಗೆ ಏನಾರು ಕೆಲಸ ಇತ್ತಂದ್ರೆ ನಾವೇ ಆರಾಮಾಗಿದ್ರೆ ನಾವೇ ಮಾಡ್ಕೊಂತೀವಿ. ನಿಮ್ಮ ಹೊಲ ಇದೊಂದು ಊರ ಹತ್ರ ಐತಲ್ಲ? ಊರ ಹತ್ರ ಐತೆ, ಮೇಲೆ ಐತೆ ಜಮೀನು. ಅದು ಇಲ್ಲ, ಅದು ಬೋರೆ, ಅಲ್ಲೇ ಬೋರ್ ಇರೋದು. ಪೈಪ್ ಲೈನ್ ಮಾಡಿಸಿದ್ವಿ ಇಲ್ಲಿಗನ್ನ, ಅಲ್ಲಿಗೂ ಹರಿತಾವೆ ಇಲ್ಲಿಗೂ ಹರಿತಾವೆ ನೀರು. ಮಳೆಗಾಲದಾಗನೇ ಭಾಳ ರೇಟ್,
ಯಾವಾಗ ರೇಟ್ ಜಾಸ್ತಿ ಅದು ಸೊಪ್ಪು ಚೆನ್ನಾಗಿ ಬರಲ್ಲ. ಸೊಪ್ಪು ಜಲ್ದಿ ಹಾಳಾಗ್ಬಿಡ್ತದೆ, ಮಳೆ ಬಿತ್ತು ಅಂದರೆ ಕೊಳೆಯೋದು ಇದಾಗೋದು ಜಾಸ್ತಿ. ಅವಾಗಲೇ ಡಿಮ್ಯಾಂಡ್ ಅವಾಗಲೇ. ಎಷ್ಟು ರೂಪಾಯಿ ಕೊಟ್ಟಿದ್ರಿ? ಎಷ್ಟು? 5 ರೂಪಾಯಿ ತನಕ ಕೊಟ್ಟಿನಿ ಒಂದು ಕಟ್. ಓಕೆ. ಕಮ್ಮಿ ಯಾವಾಗ? ಕಮ್ಮಿ ಅಂತಂದರೆ 160 ರೂಪಾಯಿ 100 ತನಕ ಕೊಟ್ಟಿದ್ವಿ. ಅದೇ ಲಾಸ್ಟ್ ನಾವು ಕೊಟ್ಟಿವಿ. 1 ರೂಪಾಯಿಗೆ ಒಂದು ಕಟ್. ರೂಪಾಯಿ 1.5 ರೂಪಾಯಿ ಬೀಳ್ತದೆ. 160 ರೂಪಾಯಿ 100 ಅದು ಲಾಸ್ಟ್ ನಾವು ಕೊಟ್ಟಿರೋದು. ಮಳೆಗಾಲದಾಗ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬಂದರೂ ಕೂಡ ಮಳೆ ಬಿತ್ತು ಅಂದರೆ ಜಲ್ದಿ ಹಾಳಾಗ್ಬಿಡ್ತದೆ, ಕೊಳತು ಬಿಡ್ತದೆ, ನೀರು ಹಿಡಿತದೆ. ಒಟ್ಟು ಇದಕ್ಕೆ ನೀರು ಹಿಡಿಬಾರ್ದು, ಜಾಸ್ತಿ ಮಳೆ ಬರಬಾರ್ದು. ಇದು ಕಲ್ಭೂಮಿ. ಇದು ಕಲ್ಭೂಮಿ. ಮಳೆ ಸ್ವಲ್ಪ ಬಂದರೂ ಕೂಡ ತಡ್ಕಂತತೆ, ಜಲ್ದಿ ಡ್ರೈ ಆಗ್ತದೆ, ಜಾಲಿಸ್ತತೆ. ಈ ಕಲ್ಭೂಮಿಲಿ ಸ್ವಲ್ಪ ತಳದಾಗಿರೋ ಮಣ್ಣು ಕರೆಯದ ಅಥವಾ ಕೆಂಪುದ? ಇಲ್ಲ, ಇದೇ ಮಣ್ಣೇನೆ, ಜಜ್ಜ್ ಮಣ್ಣು ಅಂತಾರೆ, ಕಲ್ಲು ಮಿಕ್ಸ್ ಐತೆ. ಹಂಗಾಗಿನೇ ಮಳೆಗಾಲದಾಗ ಕೂಡ ಬೆಳಿಬೋದು ಈ ಭೂಮಿಯಾಗ. ಅದೇ ಕಬ್ರೆ ಭೂಮಿಗಳಿಗೆ ಕೆಲವ್ರು ಹಾಕ್ತಾರಲ್ಲ, ನೀರು ಹಿಡಿದು ಜಲ್ದಿ ಡ್ರೈ ಆಗಲ್ಲ ಅದು. ಅವಾಗ ಏನಾಗುತ್ತೆ, ಸೊಪ್ಪು ಇನ್ನೂ ಫಾಸ್ಟಾಗಿ ಜಲ್ದಿ ಕೊಳ್ತೋಗ್ಬಿಡ್ತತೆ, ಎಲ್ಲ ಹಣ್ಗಾರ್ದಂಗೆ ಆಗ್ತತೆ, ಎಡವಟ್ಟಾಗಿ ಇದಾಗ್ಬಿಡ್ತಾವೆ. ಇದು ತೀರಾ ಯಥೇಚ್ಛ ಮಳೆ ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ವಾರಗಟ್ಲೆ ಮಳೆ ಹಿಡ್ಕೊಂಡ್ರೆ ಅದ್ರ ಮುಂದೆ ಯಾರ್ದು ಏನು ನಡೆಯಲ್ಲ. ಮೀಡಿಯಮ್ ಮಳೆ ಬಂತಂದು ನಾರ್ಮಲ್ ಆಗಿ ಅಂತಂದರೆ ಈ ತಡ್ಕೊಳಂತ ಶಕ್ತಿ ಐತಿ ಈ ನೆಲಕ್ಕೆ. ಅದೇ ಎರೆಗಳಿಗೆ ನಡೆಯಲ್ಲ, ಅವು ಜಲ್ದಿ ಇದಾಗ್ಬಿಡ್ತಾವೆ, ಶೀತ ಜಾಸ್ತಿ ಆಗಿ ಕೊಳೆಯೋದು. ಸೊಪ್ಪು ನೋಡ್ತಾರೆ ಕೆಲವರು, ಗಂಟೆ ಅಂತಾರೆ. ಇದು ಅಂಗಡಿಗಳು ಹಾಕೋರು, ದೊಡ್ಡ ವ್ಯಾಪಾರ ಸ್ವಲ್ಪ ಮಾಡೋರು, ಅವರು ಒಂದು ಗಂಟೆ 250 ಗಂಟೆ ತಗೊಳೋರು ಇರ್ತಾರೆ. ಇನ್ನು ಕೆಲವರು ಚಿಲ್ಲರೆ ವ್ಯಾಪಾರದವ್ರು ಬರ್ತಾರೆ, ಈ ಪುಟ್ಟಿ ಮೇಲೆ ತಗೊಂಡು ಪೇಟೆಗೆ ತಿರುಗಾಡಿಕೆ ಮಾರಿ ಕೆಲವರು 25 ಅಳಿಸ್ಕೊಂತಾರೆ, ಕೆಲವರು 50 ಅಳಿಸ್ಕೊಂತಾರೆ, ಕೆಲವರು 13 ಅಳಿಸ್ಕೊಂತಾರೆ. ಇನ್ನು ಅಲ್ಲಿ ರೇಟ್ ಅಂತಂದು ಇನ್ನು ಟೌನ್ಯಾಗಳವ್ರು ಏನು ಮಾಡ್ತಾರೆ, ಬೆಳಿಗ್ಗೆನೆ ಹಿಂಗೆ ವಾಕ್ ಬಂದಂಗೆ ಬರ್ತಾರೆ. ಬಂದರೆ ಅವ್ರಿಗೆ ಯಾವಾಗ ಬೇಕು ಸೊಪ್ಪು 10 ರೂಪಾಯ್ದು ಕೊಡ್ರಿ ಅಂತಾರೆ, 5 ರೂಪಾಯ್ದು ಕೊಡ್ರಿ ಅಂತಾರೆ. ಎಲ್ಲರಿಗೂ ಕೊಡ್ತೀವಿ ನಾವು, ಇರೋವರೆಗೂ ಖಾಲಿ ಆಗೋರಿಗೆ ಕೊಡ್ತಿರೋದು. ಒಂದು 5 ಗಂಟೆ ಅಷ್ಟೊತ್ತಿಗೆ 5-6 ಗಂಟೆ ಅಷ್ಟೊತ್ತಿಗೆ ರೆಡಿ ಇರ್ಬೇಕು ಪಾರ್ಸಲಿಗೆ. ಬೆಳ್ಕರ್ದಾಗ ಬೆಳಿಗ್ಗೆ ತಗೊಂಡು ಕಡೆಗೆ ಇನ್ನು ಒಂದು 7 ಮಡಿ ಏನಿದೆ. 7 ಮಡಿ ಇದೀವಾ? 7 ಮಡಿನ ಎಷ್ಟು ದಿವಸ ಖಾಲಿ ಮಾಡ್ತೀರಿ ನೀವು ಇವಾಗ? ಇನ್ನೂ ಒಂದು 4-5 ದಿನ ವಾರ ಆಗ್ತದೆ. ಒಂದು ವಾರ ತನಕ ಹಿಡಿತದೆ. ಡೈಲಿ ಒಂದೊಂದು ಗಂಟೆ 200-250 ಲೆಕ್ಕಕ್ಕೆ 2 ಗಂಟೆ ಕೊಯ್ದ್ರೂ ಒಂದು 4-5 ದಿನ ಆಗ್ತದೆ. 5 ದಿವಸ ಆಗುತ್ತೆ. ಅಕಸ್ಮಾತ್ ನಮ್ಗೆ ಇಲ್ಲ ಏನೋ ಕೆಲಸ ಇತ್ತು, ಇನ್ನೇನಿತ್ತು ಅಂತ ನಾವು ಒಂದೊಂದೇ ಗಂಟೆ ಕೊಯ್ಕೊಂತ ಹೋದ್ವು ಅಂದ್ರೆ ನಾವು ವಾರನ ಆಗ್ತದೆ, ವಾರದ ಮೇಲೆ ಹೋಗ್ಬಿಡ್ತದೆ. ಹಂಗೆ ಅದು. ಅಣ್ಣ, ನೀವು ಈಗ 5 ಗುಂಟೆ ಹಾಕ್ಯಂತಿರಲ್ಲ, ನೀವು ಹಾಕುವಾಗಲೇ ಬರೀ ನಾವು ಮನೆಗಳಷ್ಟೇ ಕೆಲಸಕ್ಕೆ ಆ ಥರ ಸ್ಥಿಮಿತವಾಗಿ ಆ ಥರನೇ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಕೂಲರ್ ಭಾರಿ ಸಮಸ್ಯೆ ಐತೆ. ನಾವು ದಪ್ಪನಾಗ ಹಾಕ್ಕೊಂಡ್ರೆ ನಮ್ಮ ಟೈಮಿಗೆ ಕೂಲರ್ ಸಿಗಲ್ಲ. ನಮಗೆ ಎಷ್ಟು ಸಾಧ್ಯನೋ ನಾವು ಹೊರಗ್ಸೋಕೆ ಶಕ್ತಿ ಐತೆ ಅನ್ನಷ್ಟೇ ಹಾಕ್ಯಂತ ಇದ್ವಿ. ಹೊಲ ಐತೆ ಅಂತಂದು ಅಷ್ಟು ಹಾಕ್ಯಂಡು ಒದ್ದಾಡಂಗೆ ಆಗಲ್ಲ. ಇವಾಗ ಕೂಲರ್ ಭಾರಿ ಸಮಸ್ಯೆ ಐತೆ, ರೇಟಿನ ಕೂಲಿಗಳು ಉಳಿಯೋದು ಕಮ್ಮಿ. ಹಂಗಾಗಿ ನಮ್ಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ಹಾಕಿ ನಾವು ಹೊರಗ್ಸೋ ಶಕ್ತಿ ಎಷ್ಟೈತೆ ನಾವು ನಮ್ಮ ಮನೆಗಳರು ನಾವು ಕುಡುಗಲ್ಲೇ ಕೊಯ್ಯೋದು ಒಳ್ಳೇದು. ಕುಡುಗಲ್ಲೇ ಕೊಯ್ದ್ರೆ ಏನಾಗುತ್ತೆ, ಬಡ್ಡೆ ಉಳ್ಕೊಂತತೆ, ಸೊಪ್ಪು ಮಾತ್ರ ಕೊಯ್ಕೊಂತ ಚಿಗುರಕ್ಕೆ ಅವಕಾಶ ಇರ್ತದೆ. ಕಿತ್ತರೆ ಬಡ್ಡೆ ಬಂತಂದ್ರೆ ಇನ್ನೇನು ಹೋಯ್ತದು. ಸೊಪ್ಪು ಚೆನ್ನಾಗಿ ಬರ್ಬೇಕು, ಒಂದು 3 ರೂಪಾಯಿ ಸಿಕ್ಕರೂ ಮಿನಿಮಮ್ 3 ರೂಪಾಯಿ ಅಂತ ಸಿಗಬೇಕು. ಸಿಕ್ಕರೆ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಲಾಭನೇ ಅನಿಸ್ತದೆ. ಪಲ್ಕನೇ ಹಾಕ್ತಿರೋದು ನಾವು, ಯಾಕಂದ್ರೆ ಅದೇನೆ ನಮಗೆ ಇದಾಗೋದು. 2-3 ಕೊಯ್ಲು 5 ಕೊಯ್ಲು 5ನೇ ಕೊಯ್ಲು ಕೊಯ್ತಾ ಇದ್ವು ಅಂದ್ರೆ ಅದು ಫಸ್ಟ್ ಟೈಮ್ 5ನೇ ಕೊಯ್ಲು ವಿಡಿಯೋ ಮಾಡ್ತಿರೋದು. ಆಮೇಲೆ ಕೇಳಿದ್ದು ಹೈಯೆಸ್ಟ್ 3 ಅಂತೂ ಬಂದೇ ಬರುತ್ತೆ ಅಂತ ಹೇಳೋರು. 3-4 5 ಕೊಯ್ಲು ಕೊಯ್ದಿರೋದವರು ಇದ್ದಾರೆ ಅಂತ ಹೇಳೋರು. ಅಣ್ಣಾರು, ಇಷ್ಟೊತ್ತು ಈ ಪಲ್ಕ ಸೊಪ್ಪಿನ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣಾರೆ. ನಮಸ್ಕಾರ ಅಣ್ಣಾರೆ. ನಮಸ್ಕಾರ.